TV49 ನ್ಯೂಸ್ ಕನ್ನಡ ವೀಕ್ಷಕರಿಗೆ ಇವತ್ತಿನ ದಿನ ಸಾಧಕರ ಚಾವಡಿಯಲ್ಲಿ ನಾವು ಇವತ್ತು ಪ್ರಸಿದ್ಧ ಒಂದು ಜಾದವ್ ಮನೆತನ ಅಂತ ಹೇಳ್ಬೋದು. ಅವ್ರ ಮನೆಗಳಿಗೆ ಬಂದು ಇವತ್ತು ಏನಪ್ಪ ಅಂತಂದರೆ ಆ ಒಂದು ಸಂಗೀತ ಕಲಾವಿದರ ಒಂದು ಪರಿಚಯ ಮತ್ತು ಅವರ ಒಂದು ಬಯೋಗ್ರಫಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ವಿಶೇಷ ಸಂದರ್ಶನಕ್ಕಾಗಿ ಅವ್ರ ಮನೆಗೆ ಬಂದಿದ್ದೀವಿ. ಸೊ ಅವರೆಲ್ಲ ಯಾವ ರೀತಿ ಒಂದು ಸಾಧನೆ ಮಾಡಿದ್ದಾರೆ ಏನು ಅನ್ನೋದನ್ನು ನಾವು ಇವತ್ತಿನ ದಿನ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರು. ನಮಸ್ತೆ ಸರ್. ಕಟ್ ಮಾಡಿ. ಸೊ ವೀಕ್ಷಕರೇ, TV49 ನ್ಯೂಸ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಖ್ಯಾತ ಒಂದು ಜಾನಪದ ಒಂದು ಸಂಗೀತಗಾರರಾಗಿರ್ತಕ್ಕಂಥ ಶಿವಾಜಿ ಜಾಧವ್ ಸರ್ ಹಾಗೂ ನಾರಾಯಣ್ ಜಾಧವ್ ಸರ್ ಅವರು ಬಹಳಷ್ಟು ಉತ್ತಮ ರೀತಿಯ ಗಾಯಕರು. ಒಂದು ನಮ್ಮ ಒಂದು ಕರ್ನಾಟಕದ ಹೆಮ್ಮೆ ಅಂತ ಹೇಳ್ಬೋದು ಇವರನ್ನ. ಸೊ ಅವ್ರ ಮನೆಗೇನೆ ನಾವು ಇವತ್ತು TV49 ನ್ಯೂಸ್ ಕನ್ನಡ ಚಾನೆಲ್ ನಿಂದ ನಾವು ಏನಪ್ಪಾ ಅಂದ್ರೆ ಒಂದು ಸಾಧಕರ ಚಾವಡಿಯಲ್ಲಿ ಅವರ ಒಂದು ಸ್ಪೆಷಲ್ ಎಪಿಸೋಡ್ ಅನ್ನ ಮಾಡ್ಲಿಕ್ಕೆ ನಾವು ಅವ್ರ ಮನೆಗೆ ಬಂದಿದ್ದೀವಿ. ಸೊ ನಮಸ್ಕಾರ ಇವರೇ. ನಮಸ್ಕಾರ. ನಾನು ಬಹಳಷ್ಟು ಕಡೆಗೆ ನಿಮ್ಮ ಹೆಸರುಗಳನ್ನ ಕೇಳ್ಪಟ್ಟಿದ್ದೀನಿ ಸರ್. ನಾನು ನಿಮ್ಗೆ ಸಂಗೀತ ಅಂತಕ್ಕಂಥದ್ದು ಬಳವಳಿಯಾಗಿ ಯಾವ ರೀತಿ ಬಂತು ಸರ್ ಅನ್ನೋದನ್ನ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೇಕು ಸರ್ ನೀವು. ಸಂಗೀತ ಅಂದ್ರೆ ನಮ್ಮ ಅಜ್ಜವರು ಬಹಳ ಒಂದು ಜಾನಪದ ಕಲೆ, ಒಂದು ಭಜನಾ ಕಲೆಯ ಆಸಕ್ತರು. ಅವ್ರೇನ್ ಕಲಾವಿದರಲ್ಲ. ಆಮೇಲೆ ನಮ್ಮ ತಂದೆಯವರು ಜಾನಪದ ಕಲಾವಿದರು. ನಾವು ಸಿದ್ಧಾರೂಢರ ಭಕ್ತರಾಗಿರೋದ್ರಿಂದ ಈ ಭಜನಾ ಕಲೆ ನಾವು ಮೊದಲಿಂದನೂ ಸುಮಾರು 40-45 ವರ್ಷದ ಆ ಭಜನಾ ಕಲೆಯಲ್ಲಿ ನಾವು ಒಂದು ಭಜನಾ ಸಾಹಿತ್ಯಕ್ಕಾಗಿ ಯಾವೇ ಪ್ರಚಾರ ಇಲ್ಲದ ಒಟ್ಟು ಒಂದು ಸೇವಾ ರೂಪದಿಂದ ಒಂದು ಭಜನಾ ಮಾಡ್ತಾ ಬಂದಿದ್ದೇವೆ ನಾವು. ಆ ಒಂದು ನಮ್ಮ ತಂದೆಯವರ ಬಳವಳಿಯಾಗಿ ಪರಂಪರೆ ನಮ್ಮ ಬ್ರದರ್ ಆಗಲಿ, ನಮ್ಮ ನಾರಾಯಣ ಆಗಲಿ, ನಾವಾಗಲಿ ಒಂದು ಭಜನಾ ಕಲೆ, ಸುಗಮ ಸಂಗೀತ ಕಲೆ ಮಾಡ್ಕೊತ ನಾವು ಬಂದಿದ್ದೇವೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಒಂದು ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ ಒಂದು ಸಂಗೀತದ ಸೇವೆಯನ್ನ ಮಾಡ್ತಾ ಬಂದಿರುವಂತ ಮನೆತನ ಇದು. ಸರ್, ನೀವು ಎಷ್ಟು ವರ್ಷದಿಂದ ಈ ಸಂಗೀತವನ್ನ ಕಲಿತಾ ಇದ್ದೀರಿ? ನಾವು ಸಂಗೀತ ಅಂದ್ರೆ ವಿಶೇಷವಾಗಿ ಬೇಸಿಕ್ಲಿ ಸಂಗೀತ ನಾವೇನು ಕಲ್ತಿಲ್ಲ. ನಮ್ಮ ಬ್ರದರ್ ಅವರು ಸೀನಿಯರ್ ಎಕ್ಸಾಮ್ ಅವರು ದೇವಾಯ ಮಠ್ ಸರ್ ಹಾಗೂ ಮಿನ್ಶು ಸರ್ ಅವರಿಂದ ಅವರು ಸಂಗೀತ ಅಭ್ಯಾಸ ಮಾಡಿದ್ದಾರೆ. ನಾವು ಜಾನಪದ ಹಾಗೆ ಭಜನಾ ಕಲೆ ನೋಡಿ ಹುಲ್ಯಾಳ ಮಾದೇವಪ್ಪ ಅಂತ ಭಜನಾದಲ್ಲಿ ಬಹಳ ಪ್ರಸಿದ್ಧ ಒಂದು ಕಲಾವಿದರು. ಅದರಂತೆ ಗುಜನಟ್ಟಿಯ ರಾಮಚಂದ್ರಪ್ಪ ಮುಕ್ಕನವರು ಅವ್ರ ಕಲಾವಿದರು. ಅವ್ರ ಶಿಷ್ಯ ಆಗಿ ಅವ್ರ ಶಿಷ್ಯತ್ವ ನಾವು ಸ್ವೀಕಾರ ಮಾಡಿ ಅವರು ಜೋಡಿ ಒಂದು 10 ವರ್ಷದಿಂದ ನಾವು ಭಜನಾ 10ರಿಂದ 20 ವರ್ಷ ಅವ್ರ ಜೋಡಿಯಾಗಿ ಸಹ ಕಲಾವಿದರಾಗಿ ಒಂದು ನಿಜೂನ ಶಿವಯೋಗಲಿ, ದಾಸ ಸಾಹಿತ್ಯ ಆಗಲಿ, ಅವರ ಒಂದು ಸಂಘ ಕಟ್ಕೊಂಡು ಇವರೆಲ್ಲ ಅವ್ರು ಎಲ್ಲೆಲ್ಲಿ ಭಜನಾ ಇದ್ದಾರೆ ಅವ್ರ ಹಿನ್ನೆಲೆ ಗಾಯಕ ಆಗಿ ನಾ ಕೆಲಸ ಮಾಡಿದ್ದೀನಿ. ನಾವು ವಿಶೇಷವಾಗಿ ಬೇಸಿಕಲಿ ಸಂಗೀತ ಹೇಳ್ಸ್ಕೊಂಡಿಲ್ಲ, ಆದ್ರೂ ಜನಪದ ಕಲೆಯನ್ನು ನಾವು ಮಾಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಜಾನಪದ ಕಲೆ ಅಂತಂದ್ರೆ ಜಾನಪದ ಅಂದ್ರೆ ನಮ್ಗೆ ಒಂದ್ ರೀತಿ ಇವತ್ತು ಏನೋಪ್ಪ ಅನ್ನೋ ರೀತಿಯಲ್ಲಿದೆ. ಅಂತದ್ರಲ್ಲಿ ನಿಜವಾದ ಮೂಲ ಜಾನಪದವನ್ನ ಕೇಳ್ತೀನಿ ಅಂತಂದ್ರೆ ನಾವು ಜಾಧವ ಮನೆತನದಲ್ಲಿ ಇರ್ತಕ್ಕಂಥ ಶ್ರೀಯುತ ಶಿವಾಜಿ ಜಾಧವ್ ಸರ್ ಗುರುಗಳನ್ನ ಹಾಗೂ ನಾರಾಯಣ್ ಜಾಧವ್ ಸರ್ ಗುರುಗಳನ್ನ ನಾವು ನೋಡಿದಾಗಲೇ ಗೊತ್ತಾಗುತ್ತದೆ. ಇಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಜಾನಪದದ ಸೊಗಡು ಯಾವ ರೀತಿ ಇದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗತ್ತೆ. ಇವ್ರೆ, ಈಗಿನ ಒಂದು ದಿನಮಾನಗಳಲ್ಲಿ ಜಾನಪದ ಕಲೆ ಅಡಿಗೆ ಹೋಗ್ತಾ ಇದೆ, ಬಹಳಷ್ಟು ಪ್ರಚಾರಕ್ಕೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಜಾನಪದ ಕಲೆಯನ್ನ ಅಡಿಗೆ ವಿಶೇಷವಾಗಿ ಹೋಗಿಲ್ಲ, ಆದ್ರೂ ಏನಾಗಿದೆ ಪ್ರಚಾರ ಕಡಿಮೆ ಆಗಿದೆ. ಕೆಲವೊಂದು ಹಳ್ಳಿ ಜನರಿಗೆ ಏನಾಗಿದೆ ಅಂದ್ರೆ ತಮ್ಮ ಉದ್ಯೋಗದಲ್ಲಿ ಇರೋದ್ರಿಂದ ಏನೋ ತಾವು ಶ್ರಾವಣ ಮಾಸದಲ್ಲಿ ಆಗಲಿ, ನವರಾತ್ರಿ ಆಗಲಿ, ತಮ್ಮ ಊರದಲ್ಲಿ ತಾವೇ ಕಾರ್ಯಕ್ರಮ ಮಾಡ್ಕೊಂಡಿರುವಂತ ಕಲಾವಿದರು ಸಾಕಷ್ಟು ಅದಾರು. ಆದ್ರೂ ಕೆಲವೊಂದು ಕಲಾವಿದರು ಪ್ರಚಾರಕ್ಕೆ ಬಂದರು, ಕೆಲವೊಂದು ಪ್ರಚಾರಕ್ಕೆ ಬಂದಿಲ್ಲ. ಯಾಕೆಂದ್ರೆ ವಿಶೇಷವಾಗಿ ರೈತಾಪಿ ಕಲಾವಿದರು ಪ್ರಚಾರಕ್ಕೆ ಬರೋದು ಕಡಿಮೆ. ಅವರು ಪ್ರಚಾರ ಬಯಸೋರಲ್ಲ. ಅವರು ತಮ್ಮ ಒಂದು ವೈಯಕ್ತಿಕವಾಗಿ ಒಂದು ಭಗವಂತ ನಾಮಸ್ಮರಣೆಗಾಗಿ ಭಜನೆ ಮಾಡೋರು ಹೊರತಾಗಿ ಅವ್ರು ನಮ್ಮ ಪ್ರಚಾರ ಆಗಲಿ, ನಮ್ಮನ್ನ ಯಾರು ನಾವು ತಾವಾಗೆ ಟಿವಿ ಅವ್ರಿಗಾಗಲಿ ಯಾರು ಸರ್ಕಾರಕ್ಕಾಗಲಿ ನಾವು ಕಲಾವಿದರು ಅಂತೇಳಿ ಬೆನ್ನ ಹತ್ತಿ ತಮ್ಮ ಕಲೆಯನ್ನು ಪ್ರಚಾರ ಮಾಡುವಂತ ಕೆಲವೊಂದು ಕಲಾವಿದರು ಅದಾರು. ಕೆಲವೊಂದು ಕಲಾವಿದರಿಗೂ ಸಂಸ್ಕೃತಿ ಇಲಾಖೆ ಆಗಲಿ ಕೆಲವೊಂದು ಎಲ್ಲ ಕಲಾವಿದರನ್ನ ಅವರು ಗುರ್ತ ಮಾಡಾಕತ್ತಾರ್ರಿ. ಈಗ ಸ್ಮಾರ್ಟ್ ಕಾರ್ಡ್ ಅಂತ ಏನು ಮಾಡಿದಾರು. ಅದೇ ಬಹಳ ಕಲಾವಿದರು ನಿಮ್ಮ ಟಿವಿ ಮುಖಾಂತರ ಕೆಲವೊಂದು ಬಂದಿರ್ಬಹುದು, ಕೆಲವು ಮಂದಿ ಏನ್ ಗೊತ್ತಿಲ್ಲದ ತಮ್ಮ ಮನೆಯಲ್ಲಿ ತಾವು ಕಲೆಯನ್ನು ಮಾಡ್ಕೊಂಡು ಭಗವಂತನ ತಮ್ಮ ಉದ್ಯೋಗ ಮಾಡ್ಕೊಂಡು ಇರುವಂತ ಕಲಾವಿದರು ಅದಾರ. ನೋಡಿದ್ರಲ್ಲ ವೀಕ್ಷಕರೇ, ಕೆಲವೊಂದು ಗೌರ್ಮೆಂಟ್ ಗಳಲ್ಲಿ ಬರ್ತಕ್ಕಂತ ಕೆಲವೊಂದು ಸವಲತ್ತುಗಳನ್ನ ಕೂಡ ಪಡಿತಾ ಇದಾರೆ. ನಿಮ್ಗೆ ಏನಾದ್ರು ಗೌರ್ಮೆಂಟ್ ನಿಂದ ಸವಲತ್ತುಗಳು? ಯಾವ ಸವಲತ್ತು ಪಡೆದಿಲ್ಲ ಇದುವರೆಗೆ. ನಮ್ಗೆ ಸುಮಾರು 60 ವರ್ಷ ಆಯ್ತು. ನಾವು ಇದುವರೆಗೆ ಗೌರ್ಮೆಂಟ್ ಪೇಮೆಂಟ್ಗಾಗಿ ಅರ್ಜಿನೂ ಹಾಕಿಲ್ಲ. ಯಾಕಂದ್ರೆ ನಾವು ಆಗ್ಬೋದು. ಈಗ ವಿಶೇಷವಾಗಿ ಅದು
ಸರಳ ಇಲ್ಲ. ಎಲ್ಲ ಆ ಕಾಗದಪತ್ರ ಈ ಕಾಗದಪತ್ರ ಎಲ್ಲ ಕಾಗದಪತ್ರ ಕೇಳ್ತಾ ಇರ್ತಾರೆ. ಅದೆಲ್ಲ ಕಾಗದಪತ್ರ ನಮಗೆ ಕೂಡ್ಸಾಕ ಸುಮಾರು 1 ತಿಂಗಳು 2 ತಿಂಗಳು ಹೋಗ್ತದ. ನಮ್ಮ ಕೆಲಸದ ಸಂಬಂಧ ಅದೊಂದು ಕಾಗದ ತಗೊಂಬರಿ ಇದೊಂದು ಕಾಗದ ತಗೊಂಬರಿ ಅಂತಿರ್ತಾರು. ಆದ್ರೂ ನೀವು ಯಾರು ನೇರವಾಗಿ ಕಲಾವಿದ್ರು ನೀವು ಸಂದರ್ಶನ ಮಾಡಿದ್ರೆ ಇದೇ ಒಂದು ಸಂದರ್ಶನ ಮ್ಯಾಗ ಅವರು ಗೌರ್ಮೆಂಟ್ ದವರು ಸಂಸ್ಕೃತಿ ಇಲಾಖೆ ಆಯ್ಕೆ ಮಾಡುವಂತ ಇದು ಒಂದು ಏನಪ್ಪಾ ಅಂತಂದ್ರೆ ಇದೊಂದು ಪಾಯಿಂಟ್. ಯಾಕಂತಂದ್ರೆ ನಾನು ಎಷ್ಟೋ ಕಲಾವಿದರ ಒಂದು ಬಯೋಗ್ರಫಿ ನೋಡಿದಾಗ ಆ ಕಲಾವಿದರು ನೋಡಿದ್ರೆ ತುಂಬಾ ಒಳ್ಳೆ ಕಲಾವಿದರು ಇರ್ತಾರೆ. ಬಟ್ ಅವರು ಯಾವುದೇ ಕಡೆಗೆ ಗುರುತಿಸ್ಕೊಂಡಿರೋದಿಲ್ಲ. ಆದ್ರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಅವ್ರಿಗೆ ಮಾಶಾಸನ ಆಗ್ಬೋದು, ಏನೇ ಕೇಳ್ಬೇಕಾದ್ರೆ ಹಲವಾರು ಸರ್ಟಿಫಿಕೇಟ್ ಗಳನ್ನ 20 ಸರ್ಟಿಫಿಕೇಟ್ ಬೇಕು, ಅದು ಇದು ಅನ್ನತಕ್ಕಂತ ರಿಸ್ಟ್ರಿಕ್ಷನ್ ಗಳನ್ನ ಷರತ್ತುಗಳನ್ನ ಹಾಕಿದಾಗ ಅವರಿಗೆ ಅದು ಸಿಗೋದಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ನಾವು ಈ ಮೂಲಕ ಒಂದು ಮನವಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಅವ್ರು ನೇರವಾದ ಸಂದರ್ಶನ ಮಾಡಿ ಅವ್ರು ನಿಜವಾದ ಕಲಾವಿದರಿದ್ರೆ ಅವ್ರಿಗೆ ಏನಪ್ಪಾ ಅಂತಂದ್ರೆ ಒಂದು ಮಾಶಾಸನ ಆಗಲಿ ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ನೀಡಬೇಕನ್ನೋದು ಕೂಡ ನಮ್ದು TV49 ನ್ಯೂಸ್ ಕನ್ನಡದ ಒಂದು ವಿನಂತಿ ಸರ್ಕಾರಕ್ಕೆ ಅಂತ ಹೇಳ್ಬೋದು. ಸೊ ಗುರುಗಳೇ, ನೀವು ಇವತ್ತು ಒಂದು ನಮ್ಮ ವೀಕ್ಷಕರಿಗಾಗಿ ಒಂದ್ ಯಾವ್ದಾದ್ರು ಒಂದು ಅಷ್ಟೇ ಒಂದ್ 4 ಲೈನ್ ಒಂದು ಹಾಡನ್ನ ಹಾಡಕ್ ಇಷ್ಟಪಡ್ತೀರಿ ಇಲ್ಲಿ? ಹಾಡ್ತೀವಲ್ರಿ. ಯಾವ ಭಜನೆ ಹಾಡಬೇಕು? ಇದು ಸರ್ಪಭೂಷಣದ ಪದ್ಯ. ನಾವೆಲ್ಲಾ ಭಜನಾಥದಲ್ಲಿ ವಿಶೇಷವಾಗಿ ಆ ಭಗವಂತ ವರಕವಿಗಳ ಬರೆದಂತ ಪದ್ಯವನ್ನು ಹಾಡ್ತಾ ಇರ್ತೀವಿ. ದಾಸ ಸದ್ಯ ಸಾಹಿತ್ಯ ಹಾಡ್ತಾನೆ. ಅದ್ರ ಪ್ರಕಾರ ನಾವು ಸರ್ಪಭೂಷಣ ಬರೆದಂತ ಪದ್ಯವನ್ನು ಒಂದ್ 2 ಲೈನ್ ಹಾಡ್ತಾ ಇದ್ದೀವಿ. ಭಜನೆ ಮಾಡೋಣ ಬನ್ನಿರೋ ಸದಾ ಶಿವನ, ಭಜನೆ ಮಾಡೋಣ ಬನ್ನಿರೋ ಸದಾ ಶಿವನ, ಭಜನೆ ಮಾಡುವ ನಿತ್ಯ ಸುಜನರೆಲ್ಲರೂ ಕೂಡಿ ಪೂಜನ ಸಂಗವ ದೂರ ಮಾಡಿ ಸದ್ಭಕ್ತಿಯಿಂದ ಭಜನೆ ಮಾಡುವ ಬನ್ನಿರೋ ಸದಾ ಶಿವನ, ಭಜನೆ ಮಾಡುವ ಬನ್ನಿರೋ ಸದಾ ಶಿವನ. ಶತಕೋಟಿ ಪಾಪವನು ಮಾಡಿದ ಪತಿತರು ನಾವು ನೀವು, ಪತಿತ ಪಾವನನೆಂಬ ಬಿರುದುಳ್ಳ ದೇವನು ಕ್ಷಿತಿಯೋತ್ತಮ ಗತಿ ತೋರೆಂದು ಶಿವನ, ಭಜನೆ ಮಾಡುವ ಬನ್ನಿರೋ ಸದಾ ಶಿವನ, ಭಜನೆ ಮಾಡುವ ಬನ್ನಿರೋ ಸದಾ ಶಿವನ. ನೋಡಿದ್ರಲ್ಲ ವೀಕ್ಷಕರೇ, ಮೈ ಮನಸ್ಸು ಏನಪ್ಪಾ ಅಂದ್ರೆ ಸೋರೆಗೊಳ್ಳುವಂತ ಒಂದು ಭಜನೆಯ ಮಾಡೋಣ ಬನ್ನಿರು ಅಂತಕ್ಕಂತ ಒಂದು ಖ್ಯಾತ ಹಾಡನ್ನ ಇವತ್ತು ಹಾಡಿ ಅವರು ಎಲ್ರನ್ನು ಅದ್ರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಒಂದು ಹಾರ್ಮೋನಿಯಂ ಪ್ಲೇಯನ್ನ ಮಾಡ್ತಾ ಇದ್ದಾರೆ. ಸೊ ಇಂಥವರು ಏನಾಗ್ಬೇಕಾಗಿದೆ ಅಂತಂದ್ರೆ, ನಾನು ಈ ಮೂಲಕ ಏನಂತಂದ್ರೆ ವಾಹಿನಿಗಳಿಗೂ ಕೂಡ ನಾನು ಒಂದು ಮನವರಿಕೆ ಮಾಡ್ಕೊಳ್ತಾ ಇದ್ದೀನಿ. ಬರೀ ಏನಪ್ಪಾ ಅಂತಂದ್ರೆ ಚಲನಚಿತ್ರ ಗೀತೆಗಳ ಒಂದು ರಿಯಾಲಿಟಿ ಶೋಗಳನ್ನ ಇಡೋ ಬದಲು ಇಂಥ ಭಜನಾ ಕಾರ್ಯಕ್ರಮಗಳನ್ನಾಗ್ಲಿ ಅಥವಾ ಜಾನಪದ ಸೊಗಡಿನ ಕಾರ್ಯಕ್ರಮಗಳನ್ನ ಅಲ್ಲಿ ಇಟ್ರೆ ಇಂಥ ಕಲಾವಿದರು ಇನ್ನೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯುತ್ತಾರೆ. ಇದೊಂದು ಚಿಕ್ಕ ಮನವಿ. ಅದ್ರ ಜೊತೆಗೆ ಗುರುಗಳೇ, ನಿಮ್ಮ ಮನೆಯಲ್ಲಿ ಮೊಟ್ಟ ಮೊದಲು ನಿಮ್ ತಂದೆಯವರು ಅಥವಾ ಯಾರಾದ್ರೂ ಸಂಗೀತವನ್ನು ಹಾಡ್ತಿದ್ರು? ನಮ್ಮ ತಂದೆಯವರು ವಿಶೇಷವಾಗಿ ಅವರು ಭಜನೆ ಕಲಾವಿದರು ಅನ್ನೋಕ್ಕಿಂತ ಜಾನಪದ ಕಲಾವಿದರು. ಅವರು ಸತಿ ಅನುಸೂಯ ಹಾಗೂ ಸತ್ಯವಾನ ಸಾವಿತ್ರಿ ಅಥವಾ ಸನ್ನಾಟದ ಜಾನಪದ ಕಲಾವಿದರು. ಅದರಲ್ಲಿ ಹಾರ್ಮೋನಿಯಂ ನುಡಿಸ್ತಾ ಇದ್ರು. ಅವರು ಗೋಕಾಕದ ಶ್ಯಾಮಾನಂದ ಸ್ವಾಮಿಗಳ ಶಿಷ್ಯರು. ಸಿದ್ಧಾರೂಢ ಪರಂಪರೆ ನಮ್ಮದು. ಭಜನೆಯನ್ನು ಮಾಡ್ತಿದ್ರು. ಅದು ಹಾರ್ಮೋನಿಯಂ ಬಾರ್ಸಾರ ಅದಾರ ಅವ್ರಿಗೆ 85 ವಯಸ್ಸ. ಅವ್ರದ್ದು ಒಂದು ಪ್ರೇರಣೆಯಿಂದ ನಾವು ವಿಶೇಷವಾಗಿ ಯಾರ ಕಡೆ ಹೋಗಿ ಕಲೀಲಿಲ್ಲ.
ಆದ್ರೂ ಅದೊಂದು ಅವ್ರ ಕೊಡುಗೆನ್ ಗೊತ್ತಿಲ್ಲ, ಅವ್ರ ಕೊಡುಗಿಂದ ನಾವು ಹಾರ್ಮೋನಿ ಬಾರಿಸ್ತಾ ಈ ಭಜನೆ ಕಲೆಯನ್ನು ಮಾಡ್ಕೊತ ಬಂದ್ವಿ. ಓಕೆ. ನೋಡಿದ್ರಲ್ಲ, ಅವರ ತಂದೆಯವರಿಂದ ಬಳುವಳಿಯಾಗಿ ಬಂದಿರತಕ್ಕಂತ ಒಂದು, ಮತ್ತೆ ಇನ್ನೂ ಒಂದು ಹೇಳ್ತಾ ಇದ್ದಾರೆ, ಸಿದ್ಧಾರೂಢರ ಒಂದು ಅನುಯಾಯಿಗಳು ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಅದನ್ನ ನೋಡಿದ್ರೇನೆ ಈ ಮನೆ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಮನೆ ಅಂತ ಹೇಳಿ ಗೊತ್ತಾಗುತ್ತೆ. ನೀವು ಒಂದು ಗುರುಗಳೇ, ಈಗಿನ ಜನತೆಗೆ, ಈಗ ಕಲಿತಕ್ಕಂತ ಮಕ್ಕಳಿಗಾಗ್ಲಿ ಇವ್ರಿಗಾಗ್ಲಿ, ಅಥವಾ ಏನಂತ ಇದಾರೆ ಅಂತಂದ್ರೆ ಎಲ್ಲಾ ಕಡೆಗೂ ನಾನು ಕೇಳ್ತಕ್ಕಂತ ಒಂದೇ ಪ್ರಶ್ನೆ, ಈ ಸಂಗೀತ ಕಲಿಯೋದ್ರಿಂದ ಚಟಗಳಿಗೆ ಅಂಟ್ಕೋತಾರ ಅಂತಕ್ಕಂಥದ್ದು ಒಂದು ಐತ್ರಿ. ಅದಕ್ಕೆ ನೀವು ಈ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕಲಿಯುವಂತವ್ರಿಗಾದ್ರು ಏನ್ ಹೇಳ್ತೀರಿ? ಏನ್ ಇದು ಸಂಗೀತ ಅಂದ್ರೆ ಇದು ಒಂದು ದೈವರ ವಿಶೇಷವಾಗಿ ಹಾ, ಅದು ಹಂಗಲ್ರಿ, ದೇವತಾ ಪ್ರಸನ್ನತೆಗಾಗಿ ಇದನ್ನ ಮಾಡೋದ್ರಿ. ಹಾ. ಅದು ಸಂಗೀತದವರು ಚಟಕ್ ಬರ್ತಾರನ್ನೋ ಒಂದು ಭಾವನೆ ಏನೈತೆ ಅದು ಸತ್ಯ ಅಲ್ಲ. ಹ್ಮ್. ಯಾಕಂದ್ರೆ ರೀ, ಹಿಂದಿನ ಒಂದು ಪರಂಪರೆ ಒಳಗೆ ಏನ್ ಇದನ್ನ ಯಾಕೆ ಆರಾಧಕರು ಮಾಡ್ತಾರಂದ್ರ ಮೋಕ್ಷ ಪ್ರಾಪ್ತಿಗಾಗಿ, ತಪಸ್ಸಿದ್ಧಿಗಾಗಿ ಸಂಗೀತವನ್ನ ಆರಾಧನೆ ಮಾಡ್ತಿದ್ರು. ಈಗ ಪ್ರಸ್ತುತ ಏನಾಗೈತೆ ಅಂದ್ರೆ ಅದು ಕಮರ್ಷಿಯಲ್ ಸಿನಿಮಾ ಸಂಗೀತನ ಸಂಗೀತ ಅನ್ನುವಂತದ್ದೊಂದು ಸಂಗೀತ ಜ್ಞಾನ ಇಲ್ಲದನ್ನ ಮಾಡ್ತಾ ಇದ್ದಾರೆ. Yes. ಸಂಸ್ಕಾರ ಇಲ್ದವ್ರು ಒಂದ್ 4 ಪ್ರೇಕ್ಷಕರು ಹೆಚ್ಚಾದ್ರು ಅವ್ರಿಗೆ ಒಂದು 20-30 ಜನ ಬೆಂಬಲಿಗರಾದ್ರು ನಾ ದೊಡ್ಡ ಗಾಯಕ ಆದ್ನಿ, ನಾ ಹಂಗಾದ್ನಿ ಹಿಂಗಾದ್ನಿ ಅಂತ ಸಂಸ್ಕಾರ ಬಿಟ್ಟು ಕಿಶನ್ ಚಟಕ್ ಬಲಿ ಆಗ್ತಾರ ಹೊರತ ಸಂಗೀತದಿಂದ ಚಟಕ್ ಬಲಿ ಆಗೋದು. ಎಸ್. ಅಂದ್ರೆ ವೀಕ್ಷಕರೇ ನೋಡಿ, ಎಲ್ಲರಲ್ಲೂ ಇರ್ತಕ್ಕಂತ ಒಂದು ಮೂಢನಂಬಿಕೆ ಅಂತ ಹೇಳ್ಬೋದು. ಇಲ್ಲ, ಯಾರು ಕಲೆಗಾರ ಇರ್ತಾರೋ ಅವ್ರು ಚಟಗಾರರು ಇರ್ತಾರ ಅಂತಕ್ಕಂಥದ್ದು ಏನೋ ಒಂದಿತ್ತು. ಆದ್ರೆ ಎಂತ ಅದ್ಭುತವಾದಂತ ಮಾತುಗಳನ್ನ ಹೇಳಿದ್ರು. ಸಂಸ್ಕಾರ ಅಂತಕ್ಕಂಥದ್ದು ಸಂಗೀತದಲ್ಲಿದೆ. ಯಾರು ಸಂಸ್ಕಾರದಿಂದ ಬಂದಿರ್ತಾರೋ ಅವರಿಗೆ ಚಟಗಳು ಇರೋದಿಲ್ಲ ಅನ್ನೋದಕ್ಕೆ ಈ ಇಬ್ಬರು ಕಲಾವಿದರೇ ಸಾಕ್ಷಿ ಅಂತ ಹೇಳ್ಬೋದು. ಸರ್, ಜೊತೆಗೆ ಏನಪ್ಪಾ ಅಂತಂದ್ರೆ, ಇನ್ನೊಬ್ರು ಖ್ಯಾತ ಗಾಯಕರು ಆಗಿರ್ತಕ್ಕಂತ ಶ್ರೀಯುತ ನಾರಾಯಣ್ ಜಾಧವ್ ಸರ್ ಅವರು ಕೂಡ ಇವತ್ತು ಇವರ ಒಂದು ಶಿವಾಜಿ ಜಾಧವ್ ಅವರ ಒಂದು ತಮ್ಮ ಅಂತ ಹೇಳ್ಬೋದಲ್ಲ ಸರ್? ಎಸ್. ಅವರು ಕೂಡ ನೋಡ್ರಿ, ಒಂದೇ ಮನೆತನದಲ್ಲಿ ಇಬ್ರು ಕೂಡ ಸಂಗೀತ ಆರಾಧಕರು ಅಂತಂದ್ರೆ, ಇಂಥ ಮನೆತನ ನಮ್ಮ ಗೋಕಾಕ್ ನಾಡಿನಲ್ಲಿ ಇರುವುದು. ಇದು ಸಿಂಗಳಾಪುರ್ ಅಂತಕ್ಕಂತ ಒಂದು ಊರಿನಲ್ಲಿ ಇವರ ಒಂದು ಮನೆ ಇರುವುದು. ಸೊ ಎಲ್ರು ಏನಪ್ಪಾ ಅಂತಂತಂದ್ರೆ, ಇಂಥ ಕಲಾವಿದರನ್ನ ನಾವ್ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ಬೆಳಗಿಸ್ಬೇಕಾಗಿದೆ, ಬೆಳಕಿಗೆ ತರಬೇಕಾಗಿದೆ. ಸೊ ಆ ದೃಷ್ಟಿಕೋನ ಇಟ್ಕೊಂಡು ನಾವಿವತ್ತು ಈ ಒಂದು ಮನೆತನದ ಒಂದು ಏನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸಂದರ್ಶನವನ್ನು ಮಾಡ್ತಾ ಇದೀವಿ. ಸೊ ಇವಾಗ ಇಲ್ಲಿವರೆಗೆ ಏನಂತಂದ್ರೆ, ಶಿವಾಜಿ ಜಾಧವ್ ಸರ್ ಅವರು ಅನೇಕ ಒಂದು ತಮ್ಮ ವಿಚಾರಗಳನ್ನ ಹಂಚ್ಕೊಂಡ್ರು. ಈಗ ಅದೇ ರೀತಿ ನಾರಾಯಣ್ ಜಾಧವ್ ಸರ್ ಅವ್ರನ್ನು ಕೂಡ ನಾನು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಕ್ ಇಷ್ಟಪಡ್ತೀನಿ ಸರ್. ನಾನು ಅಲ್ಲೇ ಬರ್ತೇನೆ ಸರ್, ಹಾರ್ಮೋನ್ ಕೊಡ್ತೀನಿ ಅವ್ರು ಸ್ವಲ್ಪ. ಸೊ ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಹಲೋ, ನನ್ನ ಹೆಸರು ನಾರಾಯಣ್ ಬಿ ಜಾಧವ್ ಅಂತ ಹೇಳಿ. ಇಲ್ಲಿ ಗೋಕಾಕ್ ಇಲ್ಲಿ ಟಿವಿ ಕಾರ್ಯಕ್ರಮ ನೋಡತ್ತೇಳ್ರಪ್ಪ, 49 ಚಾನಲ್ ಟಿವಿಯಾರ್ ಬಂದಾರ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಮೊದಲಿಗೆ ತಮ್ಮ ಹೆಸರನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಸರ್. ನನ್ನ ಹೆಸರು ನಾರಾಯಣ್ ಭೀಮಪ್ಪ ಜಾಧವ್ ಅಂತ. ನಾವು ಇದೇ ಶಿಂಗಳಾಪುರ ಗ್ರಾಮದವರು. ನಮ್ಮ ಉದ್ಯೋಗ ಅಂದ್ರೆ ಇಲ್ಲಿ ಪಕ್ಕದಲ್ಲಿರುವಂತ ಶುಗರ್ ಫ್ಯಾಕ್ಟರಿಯಲ್ಲಿ ಗಣೇಶ ದೇವಸ್ಥಾನದಲ್ಲಿ ಅರ್ಚಕರ ಅಂತ ಹೇಳಿ ಕೆಲಸ ಮಾಡ್ಕೊಂತ ಬಂತಿದ್ದೀವಿ. ಜೊತೆಗೆ ಹವ್ಯಾಸ ಸಂಗೀತವನ್ನ ನಮಗ್ ಪ್ರಯತ್ನ ಇದ್ದಷ್ಟ ಮಾಡೋದು, ನಮಗ್ ಒಂದಷ್ಟನ್ನ ಮಕ್ಕಳಿಗೆ, ಅವರಿಗೆ ನಮ್ಮ ಪ್ರೀತಿಯಿಂದ ಭಕ್ತಿಯಿಂದ ಬಂದಂತವರಿಗೆ ಅವರಿಗೆ ಶಿಕ್ಷಣವನ್ನು ಕೊಡುವಂತ ಒಂದು ಕಾಯಕದಲ್ಲಿ ನಾವು ನಿರತರಾಗಿದ್ದೇವೆ. ಕೆಲವೊಂದು ವರ್ಷದಿಂದ ಆಕಾಶವಾಣಿಯಲ್ಲಿಯೂ ಕೂಡ ಸುಮಾರು ಒಂದು 20 ವರ್ಷಗಳವರೆಗೆ ಆಕಾಶವಾಣಿ ಬಿ ಹೈ ಗ್ರೇಡ್ ಸುಗಮ ಸಂಗೀತದಲ್ಲಿಯೂ ಕೂಡ ನಾವು ಹಾಡಿದ್ದೇವೆ. ಆದ್ರೂ ನಾವು ಕಲಿತದ್ದು ಆದ್ರೂ ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ ಆಗಿದೆ. ಪೂರ್ಣ ಪ್ರಮಾಣ ನಾವು ಅದನ್ನ ಸಾಧನೆ ಮಾಡಕ್ ಆಗ್ತಾ ಇಲ್ಲ. ಆ ಕಾರಣ ಒಟ್ಟ ಆ ಸಂಗೀತವನ್ನು ಕೇಳಿ ಆನಂದ ಪಡುವಂತ ಒಂದು ಭಾವ ನಮ್ಮಲ್ಲಿ ಇರುವುದರಿಂದ ಅದನ್ನ ಆರಾಧನೆ ಮಾಡ್ಕೊಂಡ ನಡೆದಿದ್ದೇವೆ. ಎಸ್. ನೋಡಿ, ಯಾವುದೇ ಒಂದು ಆಸೆಗಳಿಲ್ಲದೆ ಬರೀ ಸಂಗೀತವನ್ನ ಆರಾಧನೆ ಮಾಡ್ತಾ ಇದೀವಿ ಅಂತಕ್ಕಂಥ ಮನಸ್ಥಿತಿಯನ್ನ ಶ್ರೀಯುತ ನಾರಾಯಣ್ ಜಾಧವ್ ಸರ್ ಅವರು ಹೇಳಿದ್ದಾರೆ. ಸರ್, ಈ ನಿಮ್ಗೆ ಈಗ ಎಲ್ಲಾರ್ಗು ಒಂದು ನಾ ಟಿವಿ ಶೋಗಳಲ್ಲಿ ಹಾಡ್ಬೇಕು, ನಾನು ಏನಪ್ಪಾ ಅಂದ್ರೆ ಫಿಲ್ಮ್ಗಳಲ್ಲಿ ಹಾಡ್ಬೇಕು ಅನ್ನೋ ಒಂದು ಇದಿರ್ತೈತ್ರಿ, ಒಂದು ಆಸೆ ಇರ್ತೈತಿ. ನಿಮ್ಗ ಅಂತದ್ ಏನಾದ್ರು ನಿಮ್ಮ ಜೀವನದಲ್ಲಿ ಬಂದಿದೆ ಅಥವಾ ಇದೆಯಾ? ಒಂದ್ ಸಮಯದೊಳಗಿತ್ರಿ ಸರ್ ಅದು. ನಾವು ಗುರುಗಳ ಮುಖಾಂತರ ಸಂಗೀತ ಪರೀಕ್ಷೆಯನ್ನು ಧಾರವಾಡದಲ್ಲಿ ಮಾಡಿದಾಗ ಒಳ್ಳೆ ಕಲಾವಿದರು ಬಂದು ಅಲ್ಲಿ ಕಾರ್ಯಕ್ರಮ ನೀಡ್ತಿದ್ರು. ನಾವು ಪ್ರಯತ್ನ ಮಾಡಿ ಈ ರೀತಿ ಮಾಡ್ಬೇಕು ಅಂತ ಹೇಳಿಕಿಸಿದ ಒಂದು ಆಸೆ ಮನಸ್ಸಿನೊಳಗೆ ಇರ್ತಿತ್ರಿ. ಆದ್ರೂ ಆ ಒಂದು ವ್ಯವಸ್ಥೆಯೊಳಗೆ ಹೋಗಿ ಅಲ್ಲಿ ಇದ್ದು ಆ ರೀತಿ ಸಾಧನೆ ಮಾಡಿ ನಾವು ಮಾಡ್ಬೇಕು ಅನ್ನುವಂಥದ್ದು ನಮಗೆ ಸಾಧ್ಯ ಆಗ್ಲಿಲ್ಲ.
ಹಾಗೆ. ಆ ಕಾರಣದಿಂದ ಅದನ್ನ ಒಳ್ಳೆ ಒಂದು ಕಲಾವಿದರನ್ನ ನೋಡಿ ಆನಂದ ಪಡುವಂತ ಸ್ವಭಾವ ಐತ್ರಿ. ಅವ್ರಂತ ಆಗಬೇಕು, ಅವ್ರಕ್ಕಿಂತ ಪ್ರಯತ್ನ ಮಾಡಿ ನಾ ಹೆಸರು ಮಾಡ್ಬೇಕು ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಇಲ್ಲ. ಆದ್ರೂ ಆ ರೀತಿ ಸಮಯ ಮಾಡಿ ಅದಕ್ಕೆ ಸಮಯ ಕೊಟ್ಟು ಸಾಧನೆ ಮಾಡುವಂತ ವ್ಯವಸ್ಥೆ ಇಲ್ಲದಿರುವುದರಿಂದ ಆ ಹವ್ಯಾಸ ಬಿಟ್ಟಿವ್ರಿ ನಾವೀಗ. ಏನು ಒಳ್ಳೆ ಕಲಾವಿದರನ್ನ ಮೆಚ್ಚಿಕೊಂಡು ಅವರಿಗೆ ಒಂದು ಅವರ ಕಲೆ ಇನ್ನೂ ಅಭಿವೃದ್ಧಿ ಆಗಲಿ, ಕೇಳಿ ಆನಂದ ಪಡೋಣ ಅನ್ನುವಂತ ಒಂದು ವೃತ್ತಿಯೊಳಗ ನಡ್ಕೊಂಡು ಬರ್ತಾ ಇದ್ದೀವಿ. ಓಕೆ ರೀ. ಇಲ್ಲಿ ಒಂದು ಏನಪ್ಪಾ ಅಂದ್ರೆ ವಿಶೇಷತೆ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರು ಈ ರೀತಿ ಒಂದು ಮಹಾನ್ ಸಂಗೀತಗಾರರಾಗಿರೋದು ಒಂದು ವಿಶೇಷ. ನೀವು ನಿಮ್ಮ ಅಣ್ಣವರಾಗಿರ್ತಕ್ಕಂತ ಶಿವಾಜಿ ಜಾಧವ್ ಸರ್ ಅವರಿಂದಲೂ ನೀವು ಸಂಗೀತ ಏನಾದ್ರು ಕಲ್ತಿದ್ದೀರಾ? ಮೂಲ ಮಾರ್ಗದರ್ಶಕರಂದ್ರೆ ಅವರೇ ರೀ. ಯಾಕಂದ್ರೆ ನಾವು ಹೈಸ್ಕೂಲ್ಕ್ ಹೋಗುವಾಗ ಅವರು ಭಜನಾ ಪದ್ಯಗಳನ್ನ ಹಾಡ್ತಿದ್ರು. ಅವಾಗ ನಾವು ಸಂಗೀತ ಕಲಿತಾ ಇದ್ದಿರ್ಕಿಲ್ರಿ. ನಾವು SSLC ಆದ್ಮೇಲೆ ಸಂಗೀತ ಕಲಿಬೇಕು ಅಂತ ಏನೋ ಒಂದು ಹವ್ಯಾಸದಿಂದ ನಮ್ಮ ವಿದ್ವಾನ್ರಾದಂತ ದೇಗಾವ ಮಠ ಗುರುಗಳ ಕಡೆಗೆ ಅಭ್ಯಾಸಕ್ಕೆ ಹೊಂಟಿವ್ರಿ. ಅದಕ್ಕಿಂತ ಪೂರ್ವದೊಳಗ ಇವರು ಭಜನಾ ಪದವನ್ನ ಹಾಡ್ತಿದ್ರು. ಇವ್ರ ಹಿಂದೆ ಸಹಾಯಕರಾಗಿ ನಾವು ಹಾಡ್ತಿದ್ದೀವ್ರಿ. ಅದೇ ಅಭಿರುಚಿಯಿಂದ ಕೆಲವೊಂದು ವರ್ಷ 8-10 ವರ್ಷ ಗುರುಗಳ ಕಡೆ ಅಭ್ಯಾಸ ಮಾಡಿ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿಕೊಂಡು ಅದ್ರ ಮೂಲ ಮಾರ್ಗದರ್ಶಕರಂದ್ರೆ ನಮ್ಮ ಸಹೋದರರನ್ನ. ಜೊತೆಗೆ ಏನಂತಂದ್ರೆ ಸಂಗೀತವನ್ನು ಕಲಿಯೋದು ಬಹಳ ಟಫ್ ಅಂತ ಹೇಳ್ತಾರೆ, ಕಠಿಣ ಅಂತ ಹೇಳ್ತಾರೆ, ಇದೊಂದು ತಪಸ್ಸು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನಂತಂದ್ರೆ ಕಲಿಬೇಕಾತಂದ್ರ ತಪಸ್ ಮಾಡಿದಂಗ ಮಾಡ್ಬೇಕು ಅನ್ನೋದು ಒಂದು ಇದಿದೆ, ಶಾಸ್ತ್ರ ಇದೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಸರ್? ನೀವು ಕಷ್ಟ ಪಟ್ಟಿದ್ದೀರಾ ಆ ರೀತಿ ಕಲಿಯೋಕೆ? ಅಂದ್ರ ನೀವೇನಾದ್ರೂ ಕೆಲವೊಂದು ಇಂಥದೇ ಒಂದು ರಾಗ ಬರ್ತದೆ, ರಾಗಗಳು ಏನೋ ಇರ್ಬೋದು, ಅವುಗಳ ಬಗ್ಗೆ ಏನಂದ್ರೆ ನೀವು ಪ್ರಾಕ್ಟೀಸ್ ಮಾಡೋದಾಗ್ಲಿ, ನಿಮ್ ಸಮಯಗಳು ಡೈಲಿ ಹಿಂಗೇನಾದ್ರೂ ಒಂದು ಟೈಮ್ ಟೇಬಲ್ ಏನಾದ್ರು ಮಾಡ್ಕೊಂಡಿದ್ದೀರಾ ಸರ್? ಅವಾಗ ಮಾಡ್ತಿದ್ದೀವ್ರಿ ಸರ್. ಸಂಗೀತ ಕಲಿಯೋದು ಕಷ್ಟ ಅನ್ನುವಂತಕ್ಕಿಂತ ಅದ್ರ ಮೇಲೆ ನಾವು ಶ್ರದ್ಧಾ ಭಕ್ತಿಯಿಂದ ಅದನ್ನ ಸಹಜವಾಗಿ ಗುರುಗಳ ಮಾರ್ಗದರ್ಶನದೊಳಗ ನಾವು ಸಾಧನೆ ಮಾಡಿದ್ರೆ ಏನ್ ಕಷ್ಟ ಅಲ್ರಿ ಅದು. ಆದ್ರೂ ಮನೆಯಲ್ಲಿ ವಾತಾವರಣ ಇರೋದು ಬಹಳ ಮುಖ್ಯ ಐತ್ರಿ. ಯಾಕಂದ್ರೆ ಒಬ್ಬ ಕಲಾವಿದ ಮನೆಯಲ್ಲಿ ಅವ್ನು ಪ್ರಗತಿ ಮಾಡ್ಕೋಬೇಕಾತಂದ್ರ ಆ ಮನೆಯಲ್ಲಿ ಸಂಗೀತದ ಒಂದು ವಾತಾವರಣ, ಭಕ್ತಿಯ ಪರಂಪರೆ, ತಂದೆ ತಾಯಿ ಆ ಮಕ್ಕಳ ಮೇಲೆ ಆಸಕ್ತಿ ತೋರಿಸೋದ್ರಿಂದ ಅದು ಸಹಜವಾಗಿ ಬರ್ತದೆ. ನಿಮ್ಗೆ ನಿಮ್ ಮನೆಯಲ್ಲೇ ಎಲ್ಲಾ ವಾತಾವರಣ ಸಂಗೀತ, ಒಂದ್ ವೇಳೆ ಈಗ ಸಂಗೀತವನ್ನ ಏನಪ್ಪಾ ಅಂತಂದ್ರ ಆರಾಧನೆ ಮಾಡತ್ತಿದ್ರ ಅಂತಂದ್ರ ಅವ್ರಿಗೆ ಇದನ್ನೇನ್ ಮಾಡ್ಕೊಂಡ್ ಹೊಂಟಾರೋ ಹಿಂಗ ಅಂತಕ್ಕಂತ ಈ ಕಾಲದಲ್ಲಿ ನಿಮಗ್ ಮನೆಯವರಿಂದ ಫುಲ್ ಸಪೋರ್ಟ್ ಇದೆ ರೀ? ಯಾಕಂದ್ರೆ ಮೂಲ ಕಾರಣ ಇದೀಗ ನಮ್ಮ ಸಹೋದರ ಹೇಳಿದಂತಾರೆ, ನಮ್ಮ ಅಜ್ಜನವರಿಂದ ಹಿಡಿದು ನಮ್ಮ ಅಪ್ಪ ಅವರು ಜಾನಪದ ಭಜನಾ ಕಲಾವಿದರು. ಮತ್ತೊಂದು ಅವರು ಸ್ವತಃ ಕಲಾವಿದರು ಇರ್ಲಿಕ್ಕೂ ಕೂಡ ದೊಡ್ಡ ಕಲಾವಿದರು ನೋಡಿ ಅವ್ರನ್ನ ಮನೆಗ್ ಕರ್ಕೊಂಡ್ಬಂದು ಅವರಿಗೆ ಆದರ ಆತಿಥ್ಯವನ್ನ ಮಾಡಿ ಅವ್ರ ಕಲೆಯನ್ನು ನಮಗ್ ಕೇಳಿಸ್ತಿದ್ರಿ ಅವ್ರು. ಇದೇ ಒಂದು ಹೆಚ್ಚಿನ ಲಾಭ. ನಾವು ಈ ಒಂದು ಕ್ಷೇತ್ರದೊಳಗ ಒಂದು ಶ್ರದ್ಧೆಯಿಂದ ಎಷ್ಟೋ ನಾವು ಬಹಳ ದೊಡ್ಡ ಕಲಾವಿದರಂತ ಹೇಳ್ಕೊಳಕ್ ಬಯಸುದಿಲ್ರಿ. ಇಲ್ಲಿ ಅವರ ಒಂದು ಸಂಸ್ಕಾರ ಇದೆ ಹೇಳಿನಲ್ರಿ ನಾನು. ಈ ರೀತಿ ಅವರು ಒಂದು ಸಾಧು ಸಂತರಾಯ್ತು, ಒಳ್ಳೆ ಕಲಾವಿದರಾಯ್ತು, ಮನೆಗ್ ಬಂದ್ರೆ ಅವ್ರಿಗೆ ಆತಿಥ್ಯವನ್ನು ಕೊಟ್ಟು ಅವ್ರ ಕಲೆಯನ್ನ ಕೇಳಿಸ್ತಿದ್ರಿ ನಮಗ್. ಈ ರೀತಿಯಿಂದ ಈ ಕ್ಷೇತ್ರದೊಳಗೆ ನಮಗ ಒಂದು ಶ್ರದ್ಧೆಯಿಂದ ಒಂದು ಇದು ಶ್ರೇಷ್ಠ ಐತ್ಪಾ, ಇದನ್ನ ನಾವು ಒಂದಿಷ್ಟು ಪ್ರಯತ್ನ ಮಾಡಿ ಕಲಿಬೇಕು ಅಂತ ಹೇಳಿಕಿಸಿಂದ ಆಶೆ. ಅಂದ್ರೆ ಅಣ್ಣನವರ ಸಂಸ್ಕಾರದಿಂದಲೇ ನಿಮ್ಗೆ ಸಂಗೀತ ಅಂತಕ್ಕಂಥದ್ದು ಬಳುವಳಿಯಾಗಿ ಬಂದಿರುವಂತ. ಸರ್, ಈವರೆಗೆ ನಿಮ್ಗೆ ಏನಾದ್ರೂ ಸರ್ಕಾರದಿಂದ ಪ್ರಶಸ್ತಿಗಳಾಗ್ಲಿ ಅಥವಾ ಬಿರುದುಗಳಾಗ್ಲಿ ಏನಾದ್ರೂ ಸಿಕ್ಕಿದ್ದುಂಟಾ ಸರ್ ನಿಮ್ಗೆ? ಸರ್ಕಾರದಿಂದ ಅಂತ ಏನು ಸಿಕ್ಕೇ ಇಲ್ರಿ. ಸಂಘ ಸಂಸ್ಥೆಯವರು 1998 ಅದ ಬೆಂಗಳೂರದೊಳಗ್ರಿ ಬಾಪೂಜಿ ಸಾಂಸ್ಕೃತಿಕ ಸಂಸ್ಥೆ ಅನ್ನೋರು ಸಂಗೀತ ಕಲಾರತ್ನ ಅಂತ ಹೇಳಿಕಿಸಿಂದ ಬಿರುದನ್ನು ಕೊಟ್ರಿ. ಅದೇ ರೀತಿ ವೇದಿಕೆಯೊಳಗ ನಮ್ಮ ಗಾನಯೋಗಿ ಪಂಚಾಕ್ಷರಿ ಗಾನ ಪರಿಷತ್ ಅಂತ ಹೇಳಿ ನಡೀತಾ ಇದೆ. ಅವರು ಕೂಡ ಸಂಗೀತ ರತ್ನ ಅಂತ ಹೇಳಿಕಿಸಿಂದ ನಮ್ಮ ಗುರುಗಳನ್ನ ನಮಗ್ ಪ್ರಶಸ್ತಿ ಕೊಟ್ಟಾರ. ಅದು ಒಂದು ಏನ್ ಅವರು ಆಶೀರ್ವಾದ ಗುರುತಿಲ್ಲ, ಅಷ್ಟು ವಿದ್ಯೆ ನಮ್ಮಲ್ಲಿ ಇಲ್ಲ. ಆದ್ರೂ ಕೂಡ ಅವರು ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನಿಟ್ಟು ಸುಗಮ ಸಂಗೀತ ಮತ್ತು ಶಾಸ್ತ್ರೀಯ ಸಂಗೀತ ಅಂತೇಳಿ ಸ್ಪರ್ಧೆ ಇಟ್ಟಾಗ ಸುಮಾರು 100 ಜನ ಭಾಗವಹಿಸಿದ್ರಿ. ಅವಾಗ ನಾವು ಭಾಗವಹಿಸಿದಾಗ ನಮಗ ಅವ್ರು ಪ್ರಥಮ ಅಂತ ಹೇಳಿ ಆಯ್ಕೆ ಮಾಡಿ ಸಂಗೀತ ರತ್ನ ಅಂತ ಹೇಳಿಕಿಸಿಂದ ಕೊಟ್ಟದಾರ. ಆದ್ರೂ ಆ ಬಿರುದು ಎಷ್ಟರ ಮಟ್ಟಿಗೆ ನಾವು ಆ ಅರ್ಹತೆಯಲ್ಲಿ ಇದ್ದೀವೇ ಗುರ್ತಿಲ್ಲ. ಆದ್ರೂ ಸಂಘ ಸಂಸ್ಥೆಯವರು ಒಂದು 10-12 ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಎಸ್, ನೋಡಿ ವೀಕ್ಷಕರೇ, ಇಂಥ ಒಂದು ಕಲಾವಿದರಿಗೆ ಏನಪ್ಪಾ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ಪದ್ಮಶ್ರೀ ಇರ್ಬೋದು, ಒಂದು ಯಾವ್ದು ಕರ್ನಾಟಕ ಒಂದು ಇದಿದೆ ಯಾವ್ದಪ್ಪ ಅಂತಂದ್ರೆ ರಾಜ್ಯೋತ್ಸವ ಪ್ರಶಸ್ತಿ ಇರ್ಬೋದು, ಸರ್ಕಾರದಿಂದ ಸಿಗ್ತಕ್ಕಂತ ಪ್ರಶಸ್ತಿಗಳನ್ನ ಇವರಿಗೆ ನೀಡ್ಬೇಕನ್ನೋದೇ ನಮ್ಮ ಒಂದು ವಿನಂತಿನೂ ಕೂಡ ಇದೆ.
ಜೊತೆಗೆ ಇಂಥ ಒಬ್ಬ ಕಲಾವಿದರು ನಮ್ಮ ಒಂದು ಗೋಕಾಕ್ ನಾಡಿನಲ್ಲಿ ಒಂದು ಇದಾರೆ ಅಂತಂದ್ರೇನೆ ನಮ್ಗೆ ವಂಡರ್ ಅನಿಸ್ತಾ ಇದೆ. ಸೊ ನೀವೆಲ್ರೂ ಏನಪ್ಪಾ ಅಂತಂದ್ರೆ ಇವರನ್ನ ಬೆಳೆಸುವಂತ ಒಂದು ಮನಸ್ಥಿತಿಯನ್ನ ಇಟ್ಕೊಡ್ರಿ. ನೋಡ್ರಿ ಎಷ್ಟು ಸಹೃದಯಗಳು ಅವರು. ಏನಪ್ಪಾ ಅಂತಂದ್ರೆ ಬೇರೆಯವರು ಇವತ್ತು ಆಗಲೇ ಹೇಳಿದ್ರು ಸರ್ ಅವರು, ಒಂದು 4 ಜನ ಇದ್ರಂತಂದ್ರೆ ನಾನೊಬ್ಬ ದೊಡ್ಡ ಸಂಗೀತಗಾರ ಅಂತಕ್ಕಂಥ ಮನಸ್ಥಿತಿಗೆ ಬಂದಿರುವಂತ ಕಾಲಘಟ್ಟದಲ್ಲಿ ಏನನ್ನೂ ಅಪೇಕ್ಷೆ ಮಾಡದೇನೆ ಅವರು ಸಂಗೀತದ ಒಂದು ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಯುವ ಜನತೆಗೆ ಸರ್ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಯುವ ಜನತೆ ಅಂದ್ರೆ ಸರ್, ಈಗ ಸಂಗೀತ ವಾತಾವರಣ ಕಮ್ಮಿ ಅನ್ನೋದು ನಮ್ ತಪ್ಪು ಭಾವನೆ ರೀ. ಯಾಕಂದ್ರೆ ಕೆಲವು ಸುಧಾರಿಸಿದ ಅಂದ್ರೆ ಸುಶಿಕ್ಷಿತರ ಮನೆತನದಲ್ಲಿ ಸಂಗೀತ ಬಹಳ ಒಂದು ವ್ಯವಸ್ಥಿತವಾಗಿ ಬೆಳೆಯಕತ್ತದ ರೀ. ಅದಕ್ಕೆಲ್ಲ ಸಹಾಯ ಅಂದ್ರೆ ಈಗಿನ ಒಂದು ಸಂಗೀತ ಸರಿಗಮಪ ಇರಬಹುದು, ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ ಇಂಡಿಯನ್ ಐಡಲ್ ಆಗ್ಬಹುದು. ಅಲ್ಲಿ ಹಾಡುವಂತ ಒಂದು ಪ್ರತಿಭೆಗಳನ್ನ ನಾವು ನೋಡ್ರೆ ಸಂಗೀತ ಈಗ ಇಲ್ಲ ಅಂತ ಅನ್ನೋದು ತಪ್ಪು ಭಾವನೆ ರೀ ನಮಗೆ. ಹಿಂದಿನಕ್ಕಿಂತಲೂ ಅತಿ ಶ್ರದ್ಧೆಯಿಂದ ಬಹಳ ಒಂದು ಶ್ರೇಷ್ಠ ಮಟ್ಟದ ಒಂದು ಸಂಗೀತ ಕ್ಷೇತ್ರವನ್ನ ಮಕ್ಕಳು ಗಳಿಸ್ತಾ ಇದ್ದಾರೆ. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಅದರ ಕೊರತೆ ಐತ್ರಿ. ಯಾಕಂದ್ರೆ ಸಂಸ್ಕಾರನ ಇದೆ ಹೇಳಲ್ರಿ, ಮನೆಯಲ್ಲಿ ಆ ಒಂದು ಹವ್ಯಾಸನ ಇರುವುದಿಲ್ಲ. ಅದಕ್ಕ ಸಂಗೀತ ಕುಂಠಿತವಾಗ್ತಿದೆ ಅನ್ನೋದು ನಮ್ ತಪ್ಪು ಭಾವನೆ ರೀ. ಹಿಂದಿನಕ್ಕಿಂತಲೂ ಒಂದು ಒಳ್ಳೆಯ ಒಂದು ಶ್ರೇಷ್ಠ ಮಟ್ಟದಲ್ಲಿ ಯುವ ಪೀಳಿಗೆ ಮುಂದುವರಿಲಿಕ್ಕತ್ತದ. ನಮಗ ಆದಷ್ಟು ಒಂದು ಆ ಸರಸ್ವತಿ ಕೃಪೆಯಿಂದ ಅದನ್ನ ಬೆಳೆಸುವಂತ ಪ್ರಯತ್ನ ನಾವು ಮಾಡ್ಬೇಕಂತ. ಒಟ್ಟಿನಲ್ಲಿ ಸಂಸ್ಕಾರದಿಂದ ಸಂಗೀತ ಬೆಳಿಬೇಕು, ಮುಖ್ಯ ಕಾರಣ ರೀ ಅದು. ಅದೇ ಮುಖ್ಯ. ನಿಮ್ಗೆ ಏನಾದ್ರೂ ವೇದಿಕೆಗಳಿಗೆ ಹೋಗ್ಬೇಕನ್ನೋ ಆಸೆ ಆಕಾಂಕ್ಷೆಗಳು, ಅಥವಾ ನಾನು ದೊಡ್ಡ ವೇದಿಕೆಯಲ್ಲಿ ಹಾಡ್ಬೇಕು, ನಾನು ದೊಡ್ಡ ವೇದಿಕೆಯಲ್ಲಿ ಮಿಂಚ್ಬೇಕು ಅನ್ನೋದು ಏನಾದ್ರು ನಿಮ್ಮ ಆಸೆಗಳು? ಆ ರೀತಿಯ ಆಸೆ ಅಂತ ಏನ್ ನಾವು ಇಟ್ಕೊಂಡಿಲ್ರಿ. ಆದ್ರೂ ಕೆಲವೊಂದು ದೊಡ್ಡ ವೇದಿಕೆಯೊಳಗೆ ಹಾಡಿವ್ರಿ ನಾವು. ಉದಾಹರಣೆ ನಮ್ಮ ಗುರುಗಳು ದಿವಂಗತರಾದಂತ ಮೆಣಸಿ ಗುರುಗಳು ಅವ್ರ ಊರದಲ್ಲಿ ಬೆಲ್ಲದ ಬಾಗೇವಾಡಿಯಲ್ಲಿ ಒಂದು ದೊಡ್ಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಒಂದು ಸಂಸ್ಥೆಯ ಶತಮಾನೋತ್ಸವ ಮಾಡುವಂತ ಕಾರ್ಯಕ್ರಮದೊಳಗ ದೊಡ್ಡ ವೇದಿಕೆಯಲ್ಲಿ ಅವ್ರ ಕಾರ್ಯಕ್ರಮ ಇತ್ತು. ಅವ್ರ ಸಹಾಯಕರನಾಗಿ ನಮ್ಮನ್ನು ಕರ್ಕೊಂಡು ಹೋಗಿ ಆ ವೇದಿಕೆ ಮುಖಾಂತರ ಕಾರ್ಯಕ್ರಮ ಮಾಡಿಸಿರು. ಆ ನಂತರ ಸಿದ್ಧಾರೂಢ ಗುರುಕುಲ ಪೀಠ ಅಂತ ಅದರಲ್ಲಿ ಸೌದತ್ತಿಗೆ ಹೋಗೋ ಇದರಲ್ಲಿ ಅಲ್ಲಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದಾಗ ಅಲ್ಲಿ ಬಂದಿದ್ರು ಅವ್ರ ಉದ್ಘಾಟನೆಗೆ. ಅಂತ ಒಂದು ಕಾರ್ಯಕ್ರಮದೊಳಗೂ ವಚನ ಸಂಗೀತವನ್ನ ಹಾಡುವಂತ ಅವಕಾಶ ನಮಗ್ ಬಯಸದೇ ಬಂದಿತ್ತು. ನಾವು ಹಾಡ್ಬೇಕು ಅಂತಲ್ಲ, ಗುರು ಕೃಪನೋ ಏನೋ ಈ ರೀತಿ. ಆ ನಂತರ ಸಿದ್ದೇಶ್ವರ ಸ್ವಾಮಿಗಳು ಹುಬ್ಬಳ್ಳಿಯೊಳಗ ಅವ್ರ ಕಾರ್ಯಕ್ರಮ ಇದ್ದಾಗ ಸದಾನಂದ ಗೌಡ್ರು ಇದ್ರಿ ಚೀಫ್ ಮಿನಿಸ್ಟರು. ಅವಾಗ ವಚನ ಸಂಗೀತ ಹಾಡುವಂತ ಅವಕಾಶ ದೊಡ್ಡ ವೇದಿಕೆಯೊಳಗೆ ಸಿಕ್ಕಿತ್ತು. ಅದು ಒಂದು ಗುರುಕೃಪಾ ಅಂತ ನಾವು ತಿಳ್ಕೊತೀವಿ. ಓಕೆ, ಒಟ್ಟಿನಲ್ಲಿ ನಿಮ್ಮ ತಂದೆಯವರಿಂದ ನಿಮಗೆ ಸಂಗೀತ ಬಂತು. ಇನ್ ಮುಂದೆ ಈ ಸಂಗೀತ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಯಾರೋ ಕಲಿತಾ ಇದಾರ, ಹೆಂಗೆ ಸರ್? ಮಕ್ಕಳು ಅಂದ್ರ ಆ ರೀತಿ ಆ ಕ್ಷೇತ್ರದೊಳಗ ನಮ್ಮ ಮಕ್ಕಳು ಯಾರು ಧುಮುಕಿಲ್ರಿ. ಈ ಬಹುಶಃ ನಮ್ಮಿಂದನೇ ಇದು ನಮ್ಮ ಮನೆತನದೊಳಗ ಕುಂಠಿತ ಆಗತೈತೇನೋ ಅನ್ನುವಂತ ಒಂದು ಕೊರಗ್ರಿ ನಮ್ಮದು. ಯಾಕಂದ್ರೆ ನಾವೇನೋ ಒಂದು ಅಜ್ಜ ತಂದೆಗಳಿಂದ ಈ ಒಂದು ಪರಂಪರೆಯನ್ನ ಸಾಧ್ಯ ನಮಗ್ ಪ್ರಯತ್ನ ಆದಷ್ಟು ನಾವು ಮಾಡ್ಕೊತ ಬರ್ತಾ ಇದ್ದೀವಿ. ನಮ್ಮ ಮಕ್ಕಳು ಆ ವಾತಾವರಣದೊಳಗೆ ಬೆಳಿತಾ ಇಲ್ರಿ. ಮುಂದ್ ಕಾಲ ಬಂದಂಗ ಅವ್ರ ಏನ ನೋಡ್ಬೇಕ್ರಿ. ಆದ್ರೂ ಕೂಡ ನಾವು ದೇವರಲ್ಲಿ ಒಂದು ಬೇಡ್ಕೋತೇವೆ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಇದು ನಿರಂತರ ಇರ್ಲಿ ಅನ್ನೋದೇನೆ ಸಿದ್ಧಾರೂಢರ ಒಂದು ಕೃಪೆ ನಿಮ್ ಮನೆ ಮೇಲಿದೆ. ನಿರಂತರ ಇರ್ಲಿ ಅನ್ನೋದು ಕೂಡ ನಮ್ದು ಆಸೆ. ಯಾಕಂದ್ರೆ ಇದೊಂದು ಪ್ರಸಿದ್ಧ ಯಾವ ರೀತಿ ಕೆಲವೊಂದು ಮನೆತನಗಳು, ಈಗ ಗೋಡ್ಕಿಂಡೆ ಅಂತಕ್ಕಂಥ ಮನೆತನನೇ ಒಂದು ಮನೆತನ ಸಂಗೀತದಲ್ಲಿ ಆಗಿದೆ, ಹಂಗೆ ಜಾಧವ್ ಮನೆತನ ಅಂತಕ್ಕಂಥದ್ದೇ ನಿಮ್ದೊಂದು ಇರ್ಲಿ. ಸೊ ಸಂಸ್ಕಾರದಿಂದ ಸಂಗೀತ ಅಂತಕ್ಕಂಥ ಒಂದು ಒಳ್ಳೆ ಟಾಪಿಕ್ ಅನ್ನ ನೀವು ಇವತ್ತು ನಮ್ಗೆ ಬಹಳ ಚೆನ್ನಾಗಿ ಕೊಟ್ಟಿದ್ದೀರಿ. ಸೊ ನಮ್ಮ ವೀಕ್ಷಕರಿಗೋಸ್ಕರ ನೀವು ಇಬ್ಬರು ಕುಡ್ಕೊಂಡು ಒಂದು 2 ಲೈನ್ ಅನ್ನ ಹಾಡ್ಬೇಕು. ಯಾಕಂದ್ರೆ ಇದೊಂದು ಸುದಿನ ಅಂತ ಹೇಳ್ಬೋದು, ನಮ್ಮ ಒಂದು TV 49 ನ್ಯೂಸ್ ಕನ್ನಡದು. ಅದಕ್ಕೆ ಒಂದು ಯಾವ್ದಾದ್ರು ಒಂದು 2 ಲೈನ್ ಅನ್ನ ಹೇಳಿದ ಸಂಗೀತ ನೀವು ಈ ಕಡೆ ಬರ್ರಿ ಸರ್.
ಮಾಡುವರಯ್ಯ ನಾನು ಮಾಡಲಿ ಬಡವ ನಾನು ಬಡವ ಉಳ್ಳವರು ಶಿವಾಲಯ ಕಾಲವೇ ಕಂಬಾದ ಶಿರವೇ ಹೊಯ್ಯ ಕಳಸ ಹೊಯ್ಯ ಕಾಲವೇ ಕಂಬಾದ ಶಿರವೇ ಕಳಸ ಸ್ಥಾವರ ಕಳಿವುಂಟು ಜಂಗಮ ಕಳಿವ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಪೂರ್ಣ ಸಂಗಮದೇ ಪೂರ್ಣ ಸಂಗಮದೇ ಲವರ ಶಿವಾಲಯ ಅದ್ಭುತವಾಗಿರ್ತಕ್ಕಂಥ ಹಾಡು ವೀಕ್ಷಕರೇ. ಸೊ ಕೊನೆಯದಾಗಿ ನಿಮ್ಗೊಂದು ಇದನ್ ಸರ್, ಇವಾಗ ನಿಮ್ಗೆ ಎಲ್ಲಾ ಕಾರ್ಯಕ್ರಮಗಳು ಎಲ್ಲ ನಿಮ್ಗೆ ಸಾಕಷ್ಟು ಸಿಗ್ತಾವ ಹೆಂಗೆ? ಕಾರ್ಯಕ್ರಮ ಮಾಡೋರಿಗೆ ಅದಾವ್ರ ಒಳ್ಳೇದು ಸಂದರ್ಭಿಕವಾಗಿರಿ. ಈ ಶ್ರಾವಣ ಮಾಸದೊಳಗ ಸಂಗೀತ ಕಾರ್ಯಕ್ರಮ ಗ್ರಾಮಾಂತರದೊಳಗ ಐತ್ರಿ, ಎಲ್ಲೇ ಒಂದು ವೇದಿಕೆ ಹೆಚ್ಚಿರ್ತಾವ. ನವರಾತ್ರಿ ಒಳಗೂ ಕೂಡ ಒಂದು ಸಂಗೀತ ಕಾರ್ಯಕ್ರಮ ಇರ್ತಾವ. ಆದ್ರೂ ನಮಗ್ ಸಮಯ ಸಿಗುದಿಲ್ರಿ. ಇವ್ರು ನಮ್ಮ ಸಹೋದರರು 12 ತಿಂಗಳು ಒಂದು ಆ ಕಾರ್ಯಕ್ರಮದೊಳಗ ಭಾಗವಹಿಸ್ತಾರ. ನಾವು ಅದ್ರ ಕೇಳಿ ಆನಂದ ಪಡ್ಕೊತ ನಮ್ಮ ಒಂದು ಕಾಯಕವನ್ನು ಮಾಡ್ಕೊತ ಇದ್ದೀವ್ರಿ. ವೇದಿಕೆಗಳು ಅದಾವ ಒಳ್ಳೆಯವ್ರಿಗೆ. ಆದ್ರೂ ಆ ಹಿಂದ್ ಕಾಯಕ ಅನ್ನೋದು ಒಂದ್ ಇರ್ತದಲ್ರಿ, ಅದನ್ನ ಬಿಟ್ಟು ಅಲ್ಲಿ ಹೋಗಾಕ ಸಮಸ್ಯೆ ಆಗ್ತದೆ. ಅದಕ್ಕಾಗೇನೆ ಸಮರ್ಪಣೆ ಆದವ್ರಿಗೆ ಕಾರ್ಯಕ್ರಮ ಮಾಡೋದು ಅನುಸಿಗ್ತದ. ನಾವು ಕಾರ್ಯಕ್ರಮಕ್ಕೆ ಹೋಗೋದು ಕಡಿಮೆ ರೀ, ಆದ್ರೂ ಕಾರ್ಯಕ್ರಮವನ್ನ ನೋಡಿ ಒಟ್ಟ ಆನಂದ ಪಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, TV49 ನ್ಯೂಸ್ ಕನ್ನಡ ಚಾನೆಲ್ ನಲ್ಲಿ ನಾವು ಸ್ಪೆಷಲ್ ಎಪಿಸೋಡ್ ನಲ್ಲಿ ಸಾಧಕರ ಚಾವಡಿ ಅಂತಕ್ಕಂತ ಒಂದು ಎಪಿಸೋಡ್ ನಲ್ಲಿ ಇವತ್ತು ಖ್ಯಾತ ಗಾಯಕರಾಗಿರ್ತಕ್ಕಂಥ ಶಿವಾಜಿ ಜಾಧವ್ ಹಾಗೂ ನಾರಾಯಣ್ ಜಾಧವ್ ಸರ್ ಅವರನ್ನ ನಾವಿವತ್ತು ಬಹಳಷ್ಟು ಅವರಿಂದ ಮಾರ್ಮಿಕವಾದಂತ ಮಾತುಗಳನ್ನ ಕೇಳಿದಿವಿ. ಯುವ ಜನತೆಗೆ ಒಳ್ಳೆಯ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಇನ್ನೊಂದು ಎಪಿಸೋಡ್ ಜೊತೆಗೆ ನಾನು ಇನ್ನೊಬ್ಬ ಸಾಧಕರ ಜೊತೆಗೆ ಮುಂದಿನ ವಾರ ಮತ್ತೆ ಬರ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ ಸರ್.